ಬಂದ್ಯಾ? ಏನಾಯ್ತು? ಪುಣ್ಯ ಪೂಜೆನ ನಿಲ್ಲಿಸ್ಬಿಟ್ಯಾ? ಶಿವಗಿರಿ ಪ್ರದಕ್ಷಿಣೆ ನಿಂತೋಯ್ತಾ? ನಿನ್ ಶಕ್ತಿಯಿಂದ ಪುಣ್ಯ ಹಿಂತಿರುಗಿ ಹೋಗಾಗ್ ಮಾಡಿದ್ಯಾ? ಪುಣ್ಯನ ನಾನೇ ಅಲ್ಲ, ಯಾವ ಶಕ್ತಿನೂ ತಡೆಯೋಕ್ಕಾಗೋದಿಲ್ಲ ಶಿಷ್ಯ. ಯಾಕೆ ತಡೆಯಕ್ಕಾಗ್ಲಿಲ್ಲ? ನಮ್ಮ ಕ್ಷುದ್ರ ಶಕ್ತಿಗಿಂತ ಅವಳ ಶಕ್ತಿ ದೊಡ್ಡದಾ? ಪುಣ್ಯಾಳನ್ನ ಕಾಪಾಡೋದು ನಾಗಶಕ್ತಿ. ನಾಗಶಕ್ತಿಯ? ಹೌದು ಶಿಷ್ಯ. ಆ ನಾಗಮ್ಮ ಹೆಜ್ಜೆ ಹೆಜ್ಜೆಗೂ ಪುಣ್ಯಾಳನ್ನ ರಕ್ಷಿಸ್ತಾ ಇದ್ದಾಳೆ. ನಾನ್ ಸೃಷ್ಟಿ ಮಾಡಿರೋ ಎಲ್ಲಾ ಮಾಯಾಜಾಲಗಳನ್ನ ನಾಶ ಮಾಡಿ ಪುಣ್ಯಾಳಿಂದ ಪೂಜೆ ಪೂರ್ತಿ ಮಾಡಿಸ್ತಿದ್ದಾಳೆ. ಆ ಪುಣ್ಯಾಳ ಭಕ್ತಿ ನಾಗಮ್ಮ ಶಕ್ತಿನ ಎದುರಿಸೋಕಾಗದೆ ಹಿಂತಿರುಗಿ ಬಂದೆ ಶಿಷ್ಯ. ನಿನ್ನನ್ನ ನಂಬ್ಕೊಂಡು ತಪ್ಪು ಮಾಡ್ದೆ. ಈಗ ಆ ಪುಣ್ಯ ಪೂಜೆ ಪೂರ್ತಿ ಮಾಡಿದ್ರೆ ನಾವು ಪಟ್ಟ ಕಷ್ಟ ಎಲ್ಲ ವ್ಯರ್ಥ ಆಗತ್ತೆ. ಪುಣ್ಯನ ವಶ ಮಾಡ್ಕೊಂಡು ನಾಗನಿದಿನ ಸಾಧಿಸ್ಬೇಕು ಅನ್ನೋದೇ ನಮ್ ಗುರಿ. ಆದ್ರೆ ಅದು ಆದಿಯಲ್ಲೇ ಅಂತ್ಯ ಆಗ್ತಾ ಇದೆ. ಇದೆಲ್ಲ ನಿನ್ನ ಅಸಮರ್ಥತೆಯಿಂದ ಆಗಿದ್ದು. ಸಾಧಿಸ್ಬಿಟ್ವಿ ಭೂತಕ್ಕೆ. ಭೂತಪತಿ ಶಕ್ತಿನ ಸಾಧಿಸ್ಬಿಟ್ವಿ. ಮಹಾದೇವಿಯ ಅಸ್ಥಿಯನ್ನ ಮಹಾಮಂತ್ರದಂಡವಾಗಿ ಬದಲಾಯಿಸಿದೀನಿ ನೋಡು. ಈಗ ಪುಣ್ಯ ಶಿವಾನುಗ್ರಹ ಪಡ್ಕೊಂಡಿದ್ರು. ಈ ಮಂತ್ರದಂಡದ ಮುಂದೆ ತಲೆ ತಗ್ಗಿಸ್ಲೇಬೇಕು. ಈಗ ನನ್ನ ವಶವಾಗ್ಲೇಬೇಕು. ಅಂದ್ರೆ ಇದರಲ್ಲಿ ಭೂತ ಶಕ್ತಿ ಪ್ರವೇಶ ಮಾಡಿದ್ಯಾ? ಮನೆ ಪೂರ್ತಿ ಹುಡುಕ್ತೆ ಅಣ್ಣ, ಅವಳೆಲ್ಲೂ ಕಾಣಿಸ್ತಿಲ್ಲ. ಮದುವೆ ವಯಸ್ಸಿಗೆ ಬಂದಿರೋ ನನ್ನ ಸೊಸೆ ಅನಿರುದ್ಧನ ಹುಡ್ಕೊಂಡು ಅವನು ಹಿಂದೆ ಹೋಗಿರ್ಬೇಕು ಅನ್ಸುತ್ತೆ. ಇಲ್ವಾ ಸೇಡಿನಿಂದ ಪುಣ್ಯನ ಸಾಯ್ಸಕ್ ಹೋಗಿರ್ಬೇಕು ಅನ್ಸುತ್ತೆ. ಅಣ್ಣ, ಪುಣ್ಯ ಎಲ್ಲಿ ಹೋದ್ಲು ಅಂತ ನಮಗೆ ಗೊತ್ತಿಲ್ಲ. ಇನ್ನು ಅವಳಿಗೆ ಹೇಗೆ ಗೊತ್ತಿರುತ್ತೆ? ಭದ್ರಾ, ಪ್ರೀತಿ ಸ್ನೇಹನ ಕಾಪಾಡದೇ ಇರುವುದು. ಆದ್ರೆ ಸೇಡು ಶತ್ರು ಪಾತಾಳದಲ್ಲಿದ್ರೂ ಹುಡುಕಿ ಕೊಲ್ಲುತ್ತೆ. ಪುಣ್ಯ ಮೇಲಿರೋ ಸೇಡೇ ಸಾಕು ಪರಿಣಿಕಾಗೆ ದಾರಿ ತೋರಿಸೋದಿಕ್ಕೆ. ಆದ್ರೆ ಅವಳು ಪುಣ್ಯಕ್ಕೋಸ್ಕರ ಹೋಗಿದ್ದಾಳೆ ಅಂತ ನನಗನ್ನಿಸ್ತಾ ಇಲ್ಲ. ಮತ್ತೆ ಶುದ್ರ ಶಕ್ತಿನೇ ಅವಳನ್ನ ಕರ್ಕೊಂಡು ಹೋಗಿರ್ಬೇಕು ಅಂತ ನಂಗೆ ಅನಿಸ್ತಾ ಇದೆ ಅಣ್ಣ. ಕ್ಷುದ್ರ ಶಕ್ತಿಗಳ? ಹೌದಣ್ಣ. ಕ್ಷುದ್ರ ಶಕ್ತಿಗಳು ನಮ್ಮನೆಗೆ ಬಂದು ನಮ್ಮವ್ರನ್ನೇ ಕರ್ಕೊಂಡೋಗುತ್ತೆ ಅಂತಿದ್ಯಾ? ಅಂದ್ರೆ ನಿನ್ನಲ್ಲಿರೋ ಧೈರ್ಯ ಸತ್ತೋಯ್ತಾ ಅಥವಾ ನೀನು ಗರುಡ ವಂಶದಲ್ಲಿ ಹುಟ್ಟಿದ್ಯಾ ಅನ್ನೋದು ಮರ್ತೋಯ್ತಾ? ಅಣ್ಣ, ದುಷ್ಟ ಶಕ್ತಿ ನಮ್ಮ ಮನೆಗೆ ಬಂದು ಹೋಗಿದೆ. ಏನ್ ನೀನ್ ಹೇಳ್ತಿರೋದು? ಹೌದಣ್ಣ, ನೀನು ಮನೇಲಿ ಇಲ್ದಿರೋವಾಗ ನನ್ನ ಮಗಳ ಮೇಲೆ ಯಾರೋ ಶುದ್ರ ಪ್ರಯೋಗ ಮಾಡಿದ್ರು. ಪರ್ಣಿ ಎದ್ದಳಮ್ಮ. ಪರ್ಣಿ, ಆ ಪುಣ್ಯನ ನಾನು ಸಾಯಿಸೋ ಅಷ್ಟರಲ್ಲಿ ನನ್ನ ಅದೃಷ್ಟ ಚೆನ್ನಾಗಿತ್ತು. ನನ್ನ ಮಗಳು ವಾಪಸ್ ಬಂದ್ಲು. ಇವಾಗ ಕೂಡ ಆ ಶುದ್ರ ಶಕ್ತಿ ನನ್ನ ಮಗಳನ್ನ ಕರ್ಕೊಂಡು ಹೋಗಿರ್ಬೇಕು ಅಂತ ನನಗೆ ಭಯ ಆಗ್ತಿದೆ ಅಣ್ಣ. ಕ್ಷುದ್ರ ಶಕ್ತಿಗಳ? ನಿನ್ನ ನೋಡ್ತಾ ಇದ್ರೆ ನಾಚಿಕೆ ಆಗುತ್ತೆ ಭದ್ರಾ. ನನ್ ತಂಗಿನ ಅನ್ನೋ ಅನುಮಾನ ಬರ್ತಾ ಇದೆ. ಈ ತರ ಯಾಕೆ ಆಡ್ತಾ ಇದೆಯಾ ನೀನು?
ಈಗ್ಲೂ ನನ್ನ ನೋಡಿದ್ರೆ ನಾಚಿಕೆ ಆದ್ರೆ ನಿನ್ ನಗಣ್ಣ. ಈಗ್ಲೂ ನಿನ್ ತಂಗಿ ಧೈರ್ಯವಂತರು ಅಂತ ನಿಂಗೆ ಅನ್ಸಿದ್ರೆ ಪರ್ಣಿಕಾನ ಹುಡ್ಕೋ. ಗರುಡದೇವ, ನನ್ ಕುಟುಂಬನ ಕಾಡ್ತಾ ಇರೋ ಆ ದುಷ್ಟಶಕ್ತಿ ಯಾವುದು ಅಂತ ನನಗೆ ಗೊತ್ತಾಗ್ಬೇಕು. ಗರುಡ ವಂಶಕ್ಕೆ ತೊಂದರೆ ಕೊಟ್ಟು ಗರುಡ ವಂಶದ ಜೊತೆಗೆ ಆಟ ಆಡ್ತಿರೋದು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ನನ್ ಪ್ರಶ್ನೆಗಳಿಗೆ ಉತ್ತರ ನೀನೇ ಕೊಡ್ಬೇಕು.